ಚಿಕ್ಕೋಡಿ ಗ್ರಾಮೀಣ ಪ್ರದೇಶದಲ್ಲಿ ಶಬ್ದ ಮಾಲಿನ್ಯದಿಂದ ಜನರ ಮೇಲೆ ವಿಪರೀತವಾದ ಪರಿಣಾಮವಾಗುತ್ತಿದೆ. ಈ ಕಾರಣಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತ ದುಂಡಪ್ಪ ಕಿನ್ನಣ್ಣವರ್ ಆಗ್ರಹಿಸಿದ್ದಾರೆ. ಚಿಕ್ಕೋಡಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಸ್ವಲ್ಪ ಮ್ಯಾಕ್ ತಗೋರಿ ಉಪ್ಪರ್ ಸರ್. ಹಾಂ ಸರ್, ಗ್ರಾಮೀಣ ಮಟ್ಟದಲ್ಲಿ ಒಟ್ಟಾರೆಯಾಗಿ ಸಮುದಾಯದವರು, ಸಮಾಜದವರು ಶಬ್ದ ಮಾಲಿನ್ಯದ ವಿಪರೀತ ತೊಂದರೆ ಜನರಿಗೆ ಆಗ್ತದೆ. ಸಮಾಜ ಹೆಂಗೆ ಮೇಲೆ ದುಷ್ಪರಿಣಾಮ ಆಗ್ತಾಯಿದೆ ಅಂದರೆ, ಸಣ್ಣ ಕೂಸುಗಳು ಮಲಗಿರ್ತವೆ, ಇವು ದೊಡ್ಡ ಸೌಂಡ್ ಹಚ್ಕೊಂಡು ಬಂದ್ರೆ ಅವು ಎದ್ದು ಬಿಡ್ತಾವೆ. ಆ ಸೊಸೆ ಯಾವ ಹಾಟ್ಯಾನ ಮಗ ಹಚ್ಚಿದ ರೇಡಿಯೋ ನನ್ನ ಮಗ ಎದ್ದಿತ್ತು ಅಂತ ಹೇಳಿ 4 ತಾಸು ಅದನ್ನು ರಮೇಶ್ ಮಲ್ಸಾಕಿ ಗುದ್ದಾಡ್ತಾರೆ. ಸಣ್ಣ ಹುಡುಗರು ಬಾಲ್ವಾಡಿ, ಅಂಗನವಾಡಿ, ಕಾಲೇಜ್ ಹುಡುಗರು ಅಭ್ಯಾಸ ಮಾಡೋ ಟೈಮ್, ಇವ್ರಿಗೆ ಯಾವುದೂ ಟೈಮ್ ಇಲ್ಲ, ಟೇಬಲ್ ಇಲ್ಲ, ದೊಡ್ಡ ಧ್ವನಿವರ್ಧಕ ಹಚ್ತಾರೆ. ಈ ಸಂಬಂಧಪಟ್ಟ ಇಲಾಖೆಗಳು ದೊಡ್ಡ ಧ್ವನಿವರ್ಧಕಗೆ ಸಮಾಜದ ಶಾಂತಿ ಕದಡುವುದು ಒಂದು ಅಪರಾಧ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವ್ರಿಗೆ ಇರ್ತದೆ. ವ್ಯಕ್ತಿಗತ ಇವ್ರ ಸ್ವಾತಂತ್ರ್ಯ ಒಪ್ಪರಿಸಲಿ, ಇವ್ರು ಮನರಂಜನೆ ಮಾಡಲಿ. ಆದರೆ ಅವತ್ತು ಇತಿಮಿತಿ ಒಳಗೆ ಅದರದ್ದು ಲಿಮಿಟ್ ಇರಬೇಕು. ಒಂದಿಷ್ಟು ಅವ್ರು ಸ್ವಯಂ ಪ್ರೇರಿತ, ತಮಗೆ ಎಷ್ಟು ಕೇಳಿಸ್ತೈತಿ, ತಮಗೆ ಎಷ್ಟು ಆನಂದ ಸಿಗ್ತೈತಿ ಅಷ್ಟರ ಮಟ್ಟಿಗೆ ಕೇಳಕ್ಕೆ ಇವ್ರಿಗೆ ಸಮಾಜ ಏನೂ ಬಾಧ್ಯತೆ ಮಾಡೋದಿಲ್ಲ. ಸಮಾಜ ಮಾಡ್ಬೇಕಂತಿಲ್ಲ, ಕಾನೂನು ಅದಾವ. ಕಾನೂನದವ್ರು ಟ್ರ್ಯಾಕ್ಟರ್ RTO ಗಿಟು ಸೌಂಡ್ ಕಿತ್ತು ಗಾಲಿ ಬುಡಕ್ಕೆ ಹಾಕಿದ್ರು, ದಂಡ ಹಾಕಿದ್ರು, ಬಡಿದ್ರು, ಏನು ಮಾಡಿದ್ರು ಕೇಳ್ತಾರೆ. ಎಲ್ಲ ಹಳ್ಳಿ ಗ್ರಾಮೀಣ ಪ್ರದೇಶದೊಳಗೆ ಏನು ಅದ್ರ ಬಾಧ ಇಲ್ಲ. ನಗರ ಪ್ರದೇಶದವ್ರು ಲಿಮಿಟ್ನಾಗ ಹಚ್ಚೋದಿಲ್ಲ, ಗಪ್ಪಿರ್ತಾರೋ. ಗಳೆ ಹೊಡ್ಯಕ್ಕೆ ಹೋಗ್ತಾರೆ, ಸಾಲಿ ಬಾಜು ಹೊಡ್ಯಾತಿರಿ 4 ತಾಸು ಅದು ಸೌಂಡ್ ಮುಗಿತಕ್ಕ ಹುಡುಗರು ಅಭ್ಯಾಸ ಆಗೋದಿಲ್ಲ. ಮುಂದೆ ಈ ವಿದ್ಯೆ ಇಲ್ಲದವನ ಬಾಳು ಹದ್ದಿಗಿಂತ ಕಡೆ. ಈ ಹುಡುಗರು ವಿದ್ಯೆ ಆಗಲಿಲ್ಲ ಅಂದರೆ ಭಾರತ ದೇಶ ನಾವು ಎಷ್ಟೋ ಶತಮಾನಗಳಷ್ಟು ಹಿಂದಕ್ಕೆ ತಳ್ಳಿದಂಗೆ ಆಗ್ತದೆ. ಸಮಾಜಕ್ಕೆ ಪಿಡುಗಾಗ್ಬಿಟ್ಟು ಇದ್ರ ಕಡೆ ಎಲ್ಲರೂ ಇದು ಅತಿ ಸೂಕ್ಷ್ಮ ಮನಸ್ಥಿತಿ. ನಾವೇನು ಮಾಡೋಣಪ್ಪ, ತೊಡ್ದಾಗ ಅಲ್ಲಿ ಗುಡ್ದಾಗ ಹೋಗಿ ಹಚ್ಚಿರ್ತಾನೋ ಅಂತೀರಿ. ಅಲ್ಲಿ ಒಂದು ಗುಡಿಸಲಿರ್ತೈತಿ, ಆ ಮನ್ಯಾಗ ಒಬ್ಬ ಹಡ್ದು ಹೆಣ್ಮಗಳು ಇರ್ತಾವೆ, ಅದ್ರ ಕೂಸು ಮಲ್ಗೋದು. ಆ ಸಣ್ಣ ಹುಡುಗರು ಅಭ್ಯಾಸ ಮಾಡೋದು. ಅವ್ನು ಡ್ರೈವರ್ ಸ್ವತಃ ದರಿದ್ರ ಇರ್ತಾನೋ, ಅವನ ಮಗನೂ ಇದನ್ನ ಹಾಡಾನಕತ್ತಾನ. ಅವ್ನು ದೊಡ್ಡ ಗಾಡಿ ಬತ್ತು ಪುಸ್ತಕ ಒಗಿತೈತಿ, ಅದು ಹುಡುಗ ಡ್ಯಾನ್ಸ ಮಾಡಕ್ಕೆ ಚಲೋ, ಬೆಣ್ಣೆ ತಂದ್ರೆ ಮಾರಾಕ ನಿಂತ್ಕೊಳ್ಳಾಕ ಬಾರ ಸಂಚಾಗತ್ತೆ, ಇದನ್ನ ಚಾಲು ಮಾಡ್ತಾನೆ. ಈ ಶಬ್ದ ಮಾಲಿನ್ಯ ಇರಲಿ, ಅವ್ನು ಹಚ್ಚಲಿ, ಕೇಳಿ, ನಂಗೆ ನಾಚಿ ಮಾಡಲಿ ಅವ್ರ ಮನೆ ಒಳಗೆ, ಟ್ಯಾಕ್ಟರ್ದೊಳಗೂ ಹಚ್ಚಲಿ. ಆದರೆ ಅದಕ್ಕೊಂದು ಶಬ್ದಕ್ಕೆ ಧ್ವನಿವರ್ಧಕ, ದೊಡ್ಡ ವೋಲ್ಟೇಜ್ ಧ್ವನಿವರ್ಧಕ ಹಚ್ಚಬೇಕಾದ್ರೆ ಅದಕ್ಕೊಂದು ಪರವಾನಗಿ ತೊಗೊಳ್ತಿದ್ರು ರೀ ಮೊದಲು PSI ಕಡೆ. ಈಗೇನು ವಿದೌಟ್ ಪರ್ಮಿಷನ್ ಇವೆಲ್ಲ ಗ್ರಾಮೀಣ ಪ್ರದೇಶದೊಳಗೆ ಶಬ್ದ ಮಾಲಿನ್ಯ ಪ್ರತಿಯೊಬ್ಬರು ಶಾಂತಿ ಕದರ್ತಕ್ಕಂಥ ಕೆಲಸ ನಡೆದೈತಿ. ಸಂಬಂಧಪಟ್ಟವ್ರು ಪೊಲೀಸ್ ಇಲಾಖೆ ಇದ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಅವ್ರ ಈ ನರಕಕ್ಕೆ ಏಣಿ ನಿರ್ಮಾಣ ಮಾಡಕತ್ತಾರೆ. ಬರೀ ಎಲ್ಲಿ ಗಳಿಕೆ ಆಗ್ತೈತೆ ಅಲ್ಲಿಯೂ ಅಷ್ಟೇ ಅಪರಾಧ ನಿರ್ಬಂಧ. ಇದು ಸೂಕ್ಷ್ಮ ಅಪರಾಧ. ಇವು ನಿಯಂತ್ರಿಸ್ಬೇಕು. ಊರು ಗೌಡ್ರ, ಪಂಚಾಯತಿ ಮೆಂಬರ, TP ಮೆಂಬರ, MLAಗಳು, ಶಾಸಕರು, ಸಚಿವರು ಎಲ್ಲ ಸಂಬಂಧಪಟ್ಟ ಜವಾಬ್ದಾರಿಯುತ ಸಮಾಜ ಇಂಥ ಸೂಕ್ಷ್ಮ ಪ್ರಮಾಣದ ಅಪರಾಧಗಳು ಕಣ್ಣಿಗೆ ಕಾಣದ ಆದರೂ ಸಮಾಜವನ್ನು ಭಾಳ ಡೀಪಾಗಿ ಇವತ್ತು ಹಾಳು ಮಾಡ್ತಿರ್ತಾರೆ. ಕೂಸ್ಕೊಳ್ತೈತಿ ನೋಡ್ರಿ, ಒಂದು ಹಾರ್ಟ್ ಪೇಷಂಟ್ ಇರ್ತೈತಿ, ಒಬ್ಬ ನಮಾಜ್ ಬೀಳ್ತಿರ್ತಾನೆ, ಒಬ್ಬ ಧ್ಯಾನ ಮಾಡ್ತಿರ್ತಾನೆ, ಒಬ್ಬ ಭಜನೆ ಮಾಡ್ತಿರ್ತಾನೆ. ಈ ಶಬ್ದಗಳು ಹಚ್ಕೊಂಡು ಬಂದ್ರೆ ಅಂದ್ರೆ ಲೌಡ್ ಸ್ಪೀಕರ್ ಗಟ್ಟಲೆ 4 ಹಳ್ಳಿಗಳಿಗೆ ಎಲ್ಲ ಕಡೆ ಪಸರಿಸುವಂಥವು. 2 ಕಿಲೋಮೀಟರ್ ಮಂದಿ ಕೈಯನ್ನು ಫೋನ್ ಬಿಟ್ಬಿಡ್ತೀವಿ, ಅಷ್ಟು ದೊಡ್ಡ ಶಬ್ದಗಳು. ಇದು ನಿಯಂತ್ರಣ ಯಾರೂ ಮಾಡಕ್ಕೆ ಇರಲ್ಲ. ಅವ್ರು ಎಷ್ಟೇ ಮಾಡಿದ್ರು ಅದು ನಿಯಂತ್ರಣ ಆಗ್ಬಾರ್ದು. ಅದಕ್ಕೆ ನಾನು ಒಂದು ಸಲಹೆ ಅಂತ ಕೊಡ್ತೀನಿ ಯಾರಿಗಾದರೂ ಸಮಾಜಕ್ಕೆ ಒಂದು, ಅಥವಾ ಆ ಜವಾಬ್ದಾರಿ ವ್ಯಕ್ತಿಗಳಿಗೆ, ಒಂದು ಗಾಡಿ ಹಿಡಿದು ದೊಡ್ಡ ಹೋಲ್ಟದ ದೊಡ್ಡ ವ್ಯಾಲ್ಯೂಮ್ದು ಧ್ವನಿವರ್ಧಕ ಜಪ್ತಿ ಮಾಡಿಕೊಂಡು ಅವ್ಗೆ ಒಂದು 10,000 ದಂಡ ಹಾಕಿ 2 ತಿಂಗಳು ಜೈಲ್ದಾಗ ಹಾಕಿದ್ರಿ. ಒಬ್ಬನ ಹಾಕಿರಿ ಅಂದರೆ ಇಡೀ ರಾಜ್ಯದ ಶಾಂತ ಆಗಿ. ಇಂಥ ಕ್ರಮ ತಗೋಬೇಕಂತೇಳಿ ಸಾಮಾಜಿಕ ಕಳ್ಕಳಿ ನಮ್ಮದು ಅನುರೋಧ ಐತಿ. ಇಲ್ಲಿದ್ರೆ ಸಮಾಜ ಹಾಳಾಗ್ತೈತಿ, ಭಾರತ ಹೊಂದು ಹೋಗ್ತೈತಿ, ಡಾಕ್ಟರ್ ಫ್ಯಾಕ್ಟ್ರಿ ಆಗ್ತೈತಿ. ವಿದ್ಯೆ ಇಲ್ಲದವನ ಬಾಳು ಹದ್ದಿಗಿಂತ ಕಡೆ. ವಿದ್ಯಾರ್ಜನೆ ಆಗಲಿಲ್ಲ ಅಂದ್ರೆ ಗ್ರಾಮೀಣ ಪ್ರದೇಶದೊಳಗೆ ಸಾಲಿ ಬಾಜುಕ್ ಹೊಡ್ತಿರ್ತಾರೋ, ಊರಾಗ ಹೊಡ್ತಿರ್ತಾರೋ, ಆ ಹುಡುಗರು ವಿದ್ಯಾರ್ಥಿಗಳು ಇರ್ತಾರೋ, ಅದ್ರ ಬಾಜುಕ್ ಇವರು ಹಚ್ಚಿರ್ತಾರೋ. ಇದು ದೊಡ್ಡ ಧ್ವನಿವರ್ಧಕಗಳ ಮಾಲಿನ್ಯ, ಇದು ಸಮಾಜಕ್ಕೆ ತೊಂದರೆ ಆಗ್ತದೆ. ಇದು ನಿಯಂತ್ರಣಕ್ಕೆ ಬರಬೇಕು, ನಿಯಂತ್ರಿಸಬೇಕು. ಜವಾಬ್ದಾರಿ ಇದ್ದವರು ಇದನ್ನು ನೀವು ಕ್ರಮ ತಗೊಳ್ಳಿಲ್ಲ ಅಂದರೆ ನೀವು ನರಕಕ್ಕೆ ನಿರ್ಮಾಣ ಮಾಡ್ಕೊಳಕತ್ತೀರಿ. ಧನ್ಯವಾದಗಳು. ದುಂಡಪ್ಪ ಕಿನ್ನವರ್. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.